ನಿರಂತರ ಸುದ್ದಿ. 8 ರಥದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಥವೇ ಅಯೋಧ್ಯೆಗೆ ಹೋಗಿ ಕರೆಕ್ಟಾಗಿ ಬಂದು ಮುಟ್ಟಿದ ರಥ. ಹೆಚ್ಚಿನ ಮರ ಪ್ರಭಾಕರ ಮೇಲೆ ಕಾಂಚಿ ಪಿಂಚಿ ಕೂರ್ರೆ ఆయన ಅಲ್ಪ ಬೋದು ఆయన ಆಫೀಸರ್ಗಳೋಣ ಆ ಬೇವರ್ಸಿನ ಅಲ್ಪ ಅಂತ ಹೇಳುವಂಥ ಮಾತು ಇವಾಗಲ್ಲ ಆವಾಗಲೂ ಹೇಳ್ತಾರೆ. ನೀವು ನಂಬ್ತೀರಾ ಬಿಡ್ತೀರಾ, ಅವು ಅಲ್ಲಿಗೆ ಬಂದಂತ ಅರಿದನ್ನು ಮುಡಿಯಕ್ಕಿ ತರ ಅಂದ್ರೆ ಯಾವುದು ಬ್ರಹ್ಮಕಲಸಕ್ಕೆ ಬರ್ತದೆ ಆ ರೀತಿಯ ವ್ಯವಸ್ಥೆಗಳು ಅಲ್ಲಿಗೆ ಬಂದು ಸೇರಿ ಅದನ್ನು ಅವರಿಗೆ ಮಾರ್ಲಿಕ್ಕೆ ಮನೆಯಲ್ಲಿ ತಗೊಂಡೋಗಿ ಸ್ಟಾಕ್ ಮಾಡಿ ಮಾರ್ಲಿಕ್ಕೆ ನನ್ನ 1-2 ತಿಂಗಳು ಬೇಕಾಗಿದೆ. ಆತ್ಮೀಯ ವೀಕ್ಷಕರೇ, ಸಮಗ್ರ ಹಿಂದೂ ಸಮಾಜದ ಪ್ರಾತಿನಿಧಿಕ ಸಂಸ್ಥೆ ವಿಶ್ವ ಹಿಂದೂ ಪರಿಷತ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹಿಂದೂ ಸಮಾಜವನ್ನ ಒಗ್ಗಟ್ಟಿನಲ್ಲಿ ಇರುವಂತಹ ಪ್ರಯತ್ನವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಸಾವಿರಾರು ಸಂತರು, ಸಾವಿರಾರು ಪ್ರಬುದ್ಧರು ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ. ಅಯೋಧ್ಯೆಯಲ್ಲಿ ಇಂದು ಶ್ರೀರಾಮ ಮಂದಿರ ನಿರ್ಮಾಣ ಆಗುತ್ತದೆ ಎನ್ನುವುದಕ್ಕೆ ಕಾರಣವಾದದ್ದೇ ಈ ವಿಶ್ವ ಹಿಂದೂ ಪರಿಷತ್. ಇಂತಹ ವಿಶ್ವ ಹಿಂದೂ ಪರಿಷತ್ತಿಗೆ ಪ್ರತಿ ಗ್ರಾಮಗಳಲ್ಲಿಯೂ ಕಾರ್ಯಕರ್ತರಿದ್ದಾರೆ, ಸಂಚಾಲಕರಿದ್ದಾರೆ, ಪ್ರಮುಖರಿದ್ದಾರೆ. ಅಂತಹ ಪ್ರಮುಖರಲ್ಲಿ ಒಬ್ಬರು ಭಾಸ್ಕರ್ ಧರ್ಮಸ್ಥಳ ಅವರು. ಇವರು ಕಳೆದ ಹಲವಾರು ದಶಕಗಳಿಂದ ಈ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದವರು. ಇವರಿಗೆ ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ಈ ಪರಿಸರದಲ್ಲಿ ಯಾವೆಲ್ಲ ಚಟುವಟಿಕೆಗಳು ವಿಶ್ವ ಹಿಂದೂ ಪರಿಷತ್ನಿಂದ ನಡೆದಿದೆ, ಯಾವೆಲ್ಲ ಹೋರಾಟಗಳು ನಡೆದಿದೆ, ಯಾಕಾಗಿ ಆ ಹೋರಾಟಗಳನ್ನು ಸಂಘಟಿಸಲಾಯಿತು, ಇದರಿಂದಾಗಿ ಜನಸಾಮಾನ್ಯರಿಗಾದ ಲಾಭಗಳೇನು, ಹಿಂದೂ ಸಮಾಜಕ್ಕಾದ ಲಾಭಗಳೇನು, ಇದನ್ನೆಲ್ಲವನ್ನು ಅದ್ಭುತವಾಗಿ ವಿವರಿಸಬಲ್ಲಂತ ಭಾಸ್ಕರ್ ಧರ್ಮಸ್ಥಳ ಅವರು ಈಗ ನಮ್ಮೊಂದಿಗಿದ್ದಾರೆ. ಅವರ ಇಡೀ ಸಂದರ್ಶನವನ್ನ ನೀವು ಕೇಳಿ. ಯಾಕಂದ್ರೆ ಪ್ರತಿಯೊಬ್ಬ ಹಿಂದೂವು ಸಹ ಇಂದು ಸಂಘಟಿತರಾಗಬೇಕಾದ ಅವಶ್ಯಕತೆ ಇದೆ ಎನ್ನುವುದು ಪ್ರತಿಯೊಬ್ಬರ ಬಯಕೆ. ಅದರಿಂದಾಗಿ ಭಾಸ್ಕರ್ ಧರ್ಮಸ್ಥಳಂತಹ ಮುಖಂಡರು, ಹಿಂದೂ ಸಮಾಜದ ಮಾರ್ಗದರ್ಶಕರು ಅವರು ಈಗ ನಮ್ಮೊಂದಿಗಿದ್ದಾರೆ. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105, ಟೋಲ್ ಫ್ರೀ ನಂಬರ್ 180012329966. ಷರತ್ತುಗಳು ಅನ್ವಯ. ನಾನು ಯಾವ ರೀತಿ ನಮಗೆ ಒಬ್ರು ಮಾರ್ಗದರ್ಶಕರು ಇರ್ತಾರೆ, ಕಲ್ಮಂಜ ಮೋಹನ್ರು ಅಂತೇಳಿ ನಮಗೆ ಇಲ್ಲಿ ಬಹಳ ಹಿರಿಯರು. ನಾನು ಪರಿವಾರ ಸಂಘಟನೆಯಲ್ಲಿ ಇದ್ದು ಕೆಲಸ ಮಾಡ್ಕೊಂಡು ಬಂದವನು. ನಾನು 1996ರಲ್ಲಿ ನಾನು ಬೆಂಗಳೂರು ನಾನು ಕೆಲಸ ಹೋದ ಮೀಟಾಗಿ ನಾನು ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿಂದ ನನಗೆ 99ಕ್ಕೆ ಮದುವೆ ಆಯಿತು. ಅನಂತರ 2000 ಇಸವಿಗೆ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ, ನಾನು ಹುಟ್ಟೂರದು. ನಮ್ಮ ಸಂಘಟನೆಯಲ್ಲಿ ನಾವು ಮೊದಲೆಲ್ಲ ಹೇಗಿದ್ದೆವು ಅಂದ್ರೆ, ನಾವು ಬೆಂಗಳೂರಲ್ಲಿ ಇರುವಾಗ ಕೂಡ ಸಂಘಟನೆಯಲ್ಲಿ ಯಾವುದೇ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಏನೋ ಸಮಸ್ಯೆ ಬಂದರೂ ಕೂಡ ವಿಶ್ವ ಹಿಂದೂ ಪರಿಷತ್ತು ಅಲ್ಲ ಬೇರೆ ಜಾಗರಣೆ ಎಲ್ಲ ಅದಕ್ಕೆ ಸ್ಪಂದಿಸುವಾಗ ನಾವು ಎಲ್ಲದರಲ್ಲಿ ಕೂಡಿಕೊಂಡು ಅದಕ್ಕೆ ಹೋರಾಟಕ್ಕೆ ಧುಮುಕಿದವರು ನಾವು. ಆದ್ರಿಂದ ನನ್ನನ್ನು ನೋಡ್ಕೊಂಡೇ ಇದ್ದವರು ಕಲ್ಮಂಜ ಮೋಹನ್ರು. ಈಗ ನಮ್ಮ ಶ್ಯಾಮ್ ಸುಂದರ್ ಅವರು ಹೇಗೆ ಅದನ್ನು ವಿವರಿಸಿದ್ರು ಅದೇ ರೀತಿ ನಾವು ಕೂಡ ಅದರಲ್ಲಿ ಹೋರಾಟದಲ್ಲಿ, ಅಂದ್ರೆ ಮಹೇಶ್ ಶೆಟ್ಟಿ ಅವರೆಲ್ಲ ಒಟ್ಟಿಗೆ ಇದ್ದವರು ನಾವು. ಆದ್ರೆ ಮಹೇಶ್ ಶೆಟ್ಟಿಯೂ ಕೂಡ ಕಲ್ಮಂಜ ಮೋಹನ್ರೇ ಜವಾಬ್ದಾರಿ ಕೊಟ್ಟದ್ದು. ನನಗೂ ಕೂಡ 2000 ಇಸವಿಯಲ್ಲಿ ನನಗೆ ವಿಟ್ಲದಲ್ಲಿ ಕರ್ಕೊಂಡೋಗಿ ಭಾಸ್ಕರ್ ನೀವು ಜವಾಬ್ದಾರಿ ತಗೊಳ್ಬೇಕು ಬಜರಂಗ ದಳದ ಅಂತ ಹೇಳ್ಬಿಟ್ಟು ನಾನು ಜವಾಬ್ದಾರಿ ತಗೊಂಡು, ಅವಾಗ ಕೋರಿ ರಾಮಚಂದ್ರ ಉಜಿರೆ ಅವರು ಅವರಿಗೆ ಸಂಚಾಲಕರು ಕೊಟ್ಟು ನನಗೆ ಸಹ ಸಂಚಾಲಕರು ಕೊಟ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ. ನಾನು 23-24 ವರ್ಷ ಆಯ್ತು ಈಗ ನಾನು ಸಂಘಟನೆಯಲ್ಲಿ ಜವಾಬ್ದಾರಿ ತಗೊಂಡು. ಹಲವಾರು ಹೋರಾಟಗಳಲ್ಲಿ ಅಯೋಧ್ಯೆ ರಾಮ ಮಂದಿರ ರಾಮಶಿಲೆ ಇರ್ಬೋದು, ರಾಮೇಶ್ವರದ ರಾಮಸೇತು ಇರ್ಬೋದು, ಬೇರೆ ಬೇರೆ ಮತಾಂತರದ್ದು ಪ್ರಾಬ್ಲಮ್ ಇರ್ಬೋದು. ನಾನು ಮಹೇಂದ್ರ ಕುಮಾರ್ ಅವರ ಪೀರಿಯಡಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಕೂಡ ನಾನು ಅವರೊಟ್ಟಿಗೂ ಕೂಡ ಒಡನಾಟವನ್ನು ಇಟ್ಕೊಂಡು ಜೈಲಲ್ಲಿ ಕೂಡ ಇದ್ದವರು. ನಾವು ಮತಾಂತರ ಇದರಲ್ಲಿ ಕೂಡ ನಾವು ನಮ್ಮ ಮನೆಯವರೇ 3 ಜನ ಜೈಲಲ್ಲಿ ಇದ್ದವರು ನಾವು ಆ ಹೋರಾಟದಲ್ಲಿ.
ಅನಿವಾರ್ಯ. ಯಾಕೆಂದ್ರೆ ಸಂಘಟನೆ ಅಂತ ಹೇಳಿದ ನಂತರ ನಾವು ಎಲ್ಲದಕ್ಕೂ ತೊಡಗಿಸ್ಕೊಳ್ಬೇಕಾದಂತ ಅನಿವಾರ್ಯ. ಯಾವುದೇ ಬೇರೆ ವಿಚಾರಗಳಿಗೆ ನಾವು ಇದು ಮಾಡ್ತೀವಿ. ಒಂದು ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಧರ್ಮದ ಹೋರಾಟ ಆಗಬೇಕು, ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕು ಅಂತ ಹೇಳುವಂತ ಸಂಘಟನೆಯಲ್ಲಿ ನಾನು ಇವತ್ತಿನವರೆಗೆ ತೊಡಗಿಸ್ಕೊಂಡಿದ್ದೆ. ನಮಗೆ ಇಲ್ಲಿ ಮತಾಂತರ ಇದರಲ್ಲಿ ಮತ್ತೆ ಗೋಹತ್ಯೆ ನಿಷೇಧ ಕಾನೂನಿನ ಇದರಲ್ಲಿ ಎಲ್ಲ ತುಂಬಾ ಹೋರಾಟಗಳನ್ನು ಮಾಡಿದ್ದೇವೆ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ. ಮತ್ತೆ ನಾವು ಈಗ ಯಾರು ಪ್ರಸ್ತುತ ಅಂದ್ರೆ ಆ, ನಮ್ಮಲ್ಲಿ ಈಗ ವಸಂತ ಬಂಗೇರ್ ಅಂತಿದ್ದಾರೆ. ಅವರು 1982ರಲ್ಲಿ MLA ಆಗಿರುವಾಗ, ಅಂದ್ರೆ 83ರಲ್ಲಿ MLA ಆಗಿರುವಾಗ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಜನ ಇದ್ದರು, ಯಡಿಯೂರಪ್ಪ ಮತ್ತು ಇವರು. ಆ ಸಮಯದಲ್ಲಿ ನಾನು ಚಾಲ್ತಿಯಲ್ಲಿ ಇದ್ದೆ. ಆದ್ರೆ ಆ ಟೈಮಲ್ಲಿ ಮಂಗನ ಕಾಯಿಲೆ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಬಂತು. ಹಲವಾರು ಜನಗಳು ಮರಣ ಹೊಂದಿದ್ದಾರೆ. ಆದ್ರೆ ಆ ಸಮಯದ ಇವರು ನಮ್ಮ ಶಾಸಕರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ವಸಂತ ಬಂಗಿಯವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಆ ಸಮಯದ ಅಂದ್ರೆ ಇಲ್ಲಿ ಹೆಗ್ಡೆಯವರ ಹಾಸ್ಪಿಟಲ್, TB ಆಸ್ಪತ್ರೆ ಇತ್ತು. ಹಲವಾರು ಜನರು, ಅಂದ್ರೆ ನನ್ನ ತಂದೆ ಕೂಡ ಅದರಲ್ಲಿ ಭಾಗಿ. ಯಾಕೆಂತ ಹೇಳಿದ್ರೆ ನನ್ನ ಅಜ್ಜಿ ಇರ್ಬೋದು, ನನ್ನ ತಂದೆ ಇರ್ಬೋದು, ನನ್ನ ದೊಡ್ಡಪ್ಪ ಇರ್ಬೋದು, ನನ್ನ ಚಿಕ್ಕಪ್ಪ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಅವರು. ನಾವು ಕೂಡ ಕ್ಷೇತ್ರದಲ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಇದ್ದವರು. ನಮ್ಮ ಹೋರಾಟ ದೊಡ್ಡ ಹೋರಾಟ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನನ್ನ ತಂದೆ ಕೂಡ ಮಂಗನ ಕಾಯಿಲೆಯಲ್ಲಿ ಇದ್ದಂತ ಸಮಯದಲ್ಲಿ, ಆ ಸಮಯದಲ್ಲಿ ಹೆಗ್ಗಡೆಯವರ ಪಾತ್ರದಿಂದ ಹೆಗ್ಗಡೆಯವರು ಅವರು ಯಾರನ್ನು ಕೂಡ ಆ ಸಮಯದಲ್ಲಿ ಬಿಟ್ಟಾಗದೆ, ಅಂದ್ರೆ ಒಂದು ಹೆಣವನ್ನು ತಗೊಂಡೋಗ್ಬೇಕಾದ್ರೆ ಆ ಸಮಯದಲ್ಲಿ ಕಷ್ಟ. ಆ ಸಮಯದಲ್ಲಿ ಒಂದು ಕಾರನ್ನೇ ಅವರು ಇಟ್ಟಿದ್ರು, 307 ಅಂತ ಹೇಳುವಂತ ಅವರನ್ನು ಚೇಟ ಅಂತ ಕರೆಯುದು. ಅವರಿಗೆ ಲಾಸ್ಟಿಗೆ ಹೆಸರೇ ಬಂತು. ಅಂದ್ರೆ ಹೆಣವನ್ನು ತಗೊಂಡೋಗುವ ಇದರಲ್ಲಿ ತೂವಿನಲ್ಲಿ ಅವ್ರಿಗೊಂದು ಹೆಸರೇ ಇಟ್ರು, ಪುಣಚೇಟ ಅಂತೇಳಿ. ಆದ್ರೆ ಅವರು ಹೆಣವನ್ನು ತಗೊಂಡ ಸೀತಾರಾಮರು ಅಂತೇಳುವ ಅವರ ಕಾರಣ ಅಲ್ಲೇ ನಿಲ್ಲಿಸಿದ್ರು. ಆ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬಂದ್ರು. ಅದೊಂದು ಹೋರಾಟ ಆ ಸಮಯದಲ್ಲಿ. ಮತ್ತೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹೋರಾಟ ನಿರಂತರ ನಡೀತಿತ್ತು. ನಿಮ್ಗೆ ಗೊತ್ತಿತ್ತು, ಸರ್ಕಾರ ಒಂದು ಕಡೆಯಿಂದ ಇರ್ತಿತ್ತು, ಹಿಂದೂಗಳ ಮೇಲೆ ಹೋರಾಟ, ಅದು ಇದು ಅಂತೆಲ್ಲ ಹೋರಾಟ ಇದೆ ನಮ್ದು. ಆ ಸಮಯದಲ್ಲಿ ರಾಮಶಿಲೆ ಅಯೋಧ್ಯೆಗೆ ತಗೊಂಡು ಹೋಗುದು, ನಮ್ಮ ಮನೆ ಹೋಗಿ ಪೂಜೆ ಮಾಡಿ ಅಯೋಧ್ಯೆಗೆ ನಾವು, ನಮ್ಮ ಕರ್ನಾಟಕ ರಾಜ್ಯದ 8 ರಥ ಹೋಗಿದೆ. ಅದರಲ್ಲಿ ಒಂದು ರಥ ಧರ್ಮಸ್ಥಳದ್ದು. ನಾನು ಆ ರಥದಲ್ಲಿ 1 ತಿಂಗಳು 10 ದಿವಸ ಅಯೋಧ್ಯೆ ಪ್ರವಾಸ ಹೋಗಿದ್ದೆ ಆ ರಥದಲ್ಲಿ. ಆ ಸಮಯದಲ್ಲಿ ನಾನು ಬೆಂಗಳೂರಲ್ಲಿದ್ದೆ. 86, 87ರಲ್ಲಿ ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಿಂದ ನಾನು ಅಯೋಧ್ಯೆಗೆ ಹೋಗ್ಬೇಕು ಅಂತ ಹೇಳುವ ರೀತಿಯಲ್ಲಿ ನಾನು ಬಂದ ಧರ್ಮಸ್ಥಳದಲ್ಲಿ ಎಲ್ಲ ಹೆಗ್ಡೆಯವರು ಮತ್ತೆ ಹರ್ಷೇಂದ್ರ ಕುಮಾರ್ ಎಲ್ಲರನ್ನು ಕೂತುಗೊಳಿಸಿ, ಯಾರು ಅಯೋಧ್ಯೆಗೆ ನಮ್ಮ ರಥದಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಯಾರು ಕೂಡ ಕೈ ಎತ್ತಲಿಲ್ಲ. ನಾನು ಒಬ್ಬ ಎತ್ತಿದ್ದೇನೆ. ಅವಾಗ ಎತ್ತಿಬಿಟ್ಟು ನಾನು ಅಯೋಧ್ಯೆಗೆ ಆ ರಥದಲ್ಲಿ ಹೋಗಿದ್ದೇನೆ. ಆದ್ರೆ ಮತ್ತೆ ಹೆಗ್ಡೆಯವರೇ ಒಬ್ಬ ಎಲೆಕ್ಟ್ರಿಷಿಯನ್ ಮತ್ತೆ ಒಬ್ರು ಬಾಲಾಜಿ ಸಿಂಗ್ ಅಂತೇಳಿ ಈಗಲೂ ಇದ್ದಾರೆ ಅವರು. ಅವರನ್ನು ಕೂಡ ಇಬ್ಬರನ್ನು ಕಳಿಸಿ ನಾವು 3 ಜನ ಧರ್ಮಸ್ಥಳದಿಂದ ರಥದಲ್ಲಿ ಹೋಗಿದ್ದೇವೆ ಪ್ರವಾಸ. ಉಪ್ಪಿನಂಗಡಿಗೆ ಹೋಗಿ ಉಪ್ಪಿನಂಗಡಿಯಿಂದ ಹಲವಾರು ಕಡೆ. ಅದರಲ್ಲಿ ಒಂದು ಹೋರಾಟ ಅಂತ ಹೇಳಿದ್ರೆ ನಾಪೊಕ್ಕಲಲ್ಲಿ ಒಂದು ಭಾರಿ ಇದಾಯ್ತು, ಗಲಾಟೆ ಆಯ್ತು, ರಥವನ್ನು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಆ ನಂತರ ಅಲ್ಲಿಂದ ಮೈಸೂರಿಗೆ ಹೋಗಿ, ಮೈಸೂರು ಇದರಲ್ಲಿ ಮಾರ್ಕೆಟ್ ಅಲ್ಲಿ ಮಸೀದಿ ಹತ್ರ ಕೂಡ ರಥವನ್ನು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ರಥ ಹೋಗಿದೆ, ಅದರ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಹೋಗಿದೆ. ಆ ನಂತರ 8 ರಥದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಥವೇ ಅಯೋಧ್ಯೆಗೆ ಹೋಗಿ ಕರೆಕ್ಟಾಗಿ ಬಂದು ಮುಟ್ಟಿದ ರಥ ಅಂತ ಹೇಳಿದ್ರೆ, ಅಂದ್ರೆ ಯಾವುದೇ ಅದಕ್ಕೆ ಗಲಾಟೆ ಆಗದೆ, ಅದಕ್ಕೆ ಒಂದು ಕಲ್ಲು ಹೊಡಿಯದೆ, ಯಾವುದೇ ನಮ್ಮ ರಥದ್ದು ರೂಪಗಳು ಚೇಂಜ್ ಆಗದೆ ಬಂದು ಮುಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳದ. ಆವಾಗ ರಥ ಬಂದು ಇಲ್ಲೇ ಎಲ್ಲ ಇದು ಮಾಡಿ ಅದಕ್ಕೆ ಬೇಕು ಶೃಂಗಾರಗಳನ್ನು ಮಾಡಿ ರಥವನ್ನು ಕೂಡ ಸ್ವಾಗತಿಸಿದ. ಇದು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸುರೇಂದ್ರ ಕುಮಾರ್ ಅವರ ಹೆಗ್ಡೆಯವರ ತಮ್ಮ ಸ್ವಾಗತಿಸಿದ್ರು. ಭಾರಿ ಚಂದದಲ್ಲಿ ಸ್ವಾಗತಿಸಿ. ಅದು ನಮಗೆ ಈ ಕ್ಷೇತ್ರ ಧರ್ಮಸ್ಥಳದಿಂದ ಹೋದಂತ ರಥ ಅಷ್ಟು, ಅಂದ್ರೆ ಹೆಗ್ಡೆಯವರು ಅಷ್ಟು, ಅಂದ್ರೆ ಅವರು ಮೊದಲೇ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿದ್ದರಿಂದ 82ರಲ್ಲಿ ನಾವು ಉಡುಪಿಯಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಧರ್ಮ ಸಂಸತ್ ಇದರಲ್ಲಿ ಗುರೂಜಿ ಅವರು ಕೂಡ ಇದ್ರು. ಅವಾಗ ಒಂದು ಕಾರ್ಯಕ್ರಮ ಆಯ್ತು. ಅದೇ ಸಭೆಯಲ್ಲಿ, ಆ ರಥ ಬಂದ ಸಭೆಯಲ್ಲಿ ಒಂದು ಮಾತು ಹೇಳಿದ್ರು ಹೆಗ್ಡೆಯವರು. ಗುರೂಜಿ ಮತ್ತೆ ಎಲ್ಲ ಹಿರಿಯರು ಊಟಕ್ಕೆ ಕೂತ್ಕೊಂಡಿದ್ರಂತೆ. ಆ ಕೂತ್ಕೊಂಡ ಸಮಯದಲ್ಲಿ ಇವರು ಗುರೂಜಿ ಪಕ್ಕನೆ ಕೂತ್ಕೊಂಡಿದ್ರಂತೆ ನೆಲದಲ್ಲಿ. ಗುರೂಜಿ ಅವರು ಊಟವನ್ನಿ ಮಾಡುವಾಗ ಏನು ಮಾತಾಡ್ತಿರ್ಲಿಲ್ಲ, ಇವರು ಕೂಡ ಕೂತ್ಕೊಂಡಿದ್ರು. ಇವರು ಗುರೂಜಿಯನ್ನೇ ನೋಡ್ತಾ ಇದ್ದಾರಂತೆ ಹೆಗ್ಡೆಯವರು. ಎಲ್ಲರೂ ಇದ್ದಾರೆ, ಆದ್ರೆ ಇವರು ಗುರೂಜಿಯನ್ನೇ ನೋಡ್ತಾ ಇದ್ದಾರೆ. ಈ ಸಂಘದಲ್ಲಿ ಅಂತ ಹೇಳಿದ್ರೆ ಯಾವುದು ಕೂಡ ಶಿಸ್ತಿನಲ್ಲಿ ಇರ್ತದೆ. ಆದ್ರೆ ಇವರಲ್ಲಿ
ಎಲ್ಲ ಒಂದೊಂದೇ ಬಾಕಿ ಆಗ್ತಾ ಉಂಟು. ಉಪ್ಪಿನಕಾಯಿ, ಇದು ಪಲ್ಯ, ಅದು ಕೋಸಂಬರಿ, ಅದಂತೂ ಎಲ್ಲ ಬಾಕಿ ಆಗ್ತದೆ. ಗುರುಜಿ ಅಂದ್ರೆ ಒಂದೊಂದು ಹಂತ ಹಂತವಾಗಿ ಅದನ್ನು ಸ್ವೀಕರಿಸ್ತಾ ಅಷ್ಟೊತ್ತಿಗೆ ಹೆಗ್ಡೆಯವರಿಗೆ ಒಂದು ಖುಷಿ ಆಯ್ತದೆ. ಹಬ್ಬ ಉಪ್ಪು ಒಂದು ಉಡ್ದು ಬಿಟ್ಟು ಹೋಗಿದ್ದಾರೆ. ನಂದ್ರಲ್ಲಿ ಒಂದೆರಡು ಮೂರು ಐಟಮ್ ಇದೆ, ಆದ್ರೆ ಅವರು ಒಂದು ಗುರುಜಿಯವರು ಉಪ್ಪು ಬಿಟ್ಟಿದ್ದಾರಲ್ಲ, ನನಗೊಂದು ಸಮಾಧಾನ ಆಯ್ತು ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ಅವಾಗ ಒಬ್ಬ ಇವನನ್ನು ಅಲ್ಲಿ ಇರುವ ಹುಡುಗನನ್ನು ಕರೆದು, ಬಾ ಇದರ ಅಂತ ಹೇಳಿ ಕರೆದು ಏಕ್ ಲೋಟ ಪಾಲಿ ಲೆಕ್ಕ ಅಂತ ಹೇಳಿ ಆ ಉಪ್ಪನ್ನು ನೀರಿಗೆ ಹಾಕಿ ಕರಗಿಸುವಾಗ ಇವರಿಗೆ ತಲೆ ಬಿಸಿ. ಆದ್ರೆ ಸಂಘ ಅಂದ್ರೆ ಯಾವ ರೀತಿ ಇದೆ ಅಂತ ಹೇಳುದು RSS ಕಲಿಬೇಕು ಅಂತ ಹೇಳುವಂತ ವಿದ್ಯಾರಣ್ಯನು ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರು ಅಂದು ಹೇಳಿದ್ದಾರೆ. ಇವಾಗಿನದಲ್ಲ, ಅವರು ಇವಾಗಲೂ ಸಂಘಟನೆಯಲ್ಲಿ ಇದ್ದಾರೆ. ಎಲ್ಲ ವಿಷಯದಲ್ಲಿ ಕೆಲವೆಲ್ಲ ಹೋರಾಟಗಳು ನಮ್ಮದರಲ್ಲಿ ಆಗಿದೆ. ಆ ಹೋರಾಟದಲ್ಲಿ ತುಂಬಾ ಭಾಗಿಯಾಗಿದೆ. ನನಗೊಂದು 21 ಕೇಸುಗಳು ಬಿದ್ದಿದೆ. ಆ ಕೇಸುಗಳನ್ನೆಲ್ಲ ನನ್ನ ಯಾವುದೇ ಸಂಘದವರ ಹತ್ರ ಹೇಳಿಬಿಟ್ಟು ನನಗೆ ಕೇಸಿಗೆ ದುಡ್ಡು ಕೊಡಿ, ಅದು ಕೊಡಿ ಅಂತ ಇವತ್ತಿನವರೆಗೂ ಅಲ್ಲಿಲ್ಲ. ನಾನು ಸಾಧಾರಣ ಇಲ್ಲಿ ಹಿಂದೂ ಜಾಗರಣ ವೇದಿಕೆ ಮೈಸೆಟ್ಟಿ ಅವರ ಇರುವಾಗ, ಅವರು ಎಲೆಕ್ಷನ್ಗೆ ನಿಲ್ಲುವಾಗ ನನ್ನ ಮೈಸೆಟ್ಟಿಯಲ್ಲಿ ಹೇಳಿದ್ರು, ನೀವು ಜಾಗರಣೆಯಲ್ಲಿ ಜವಾಬ್ದಾರಿ ತಗೊಳ್ಬೇಕು ಭಾಸ್ಕರಣ್ಣ, ಒಳ್ಳೆ ಸಂಘಟನೆ ಮಾಡ್ತಾ ಇದ್ದೀರಿ. ಇಲ್ಲ, ನನಗೆ ಜವಾಬ್ದಾರಿ ಕಲ್ಮಂಜ ಮೌಂಡ್ರು ಹೇಗೆ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರಾ, ಅದೇ ರೀತಿ ನನಗೂ ಕೂಡ ಬಜರಂಗದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಒಂದೇ ಸಂಘಟನೆಯಲ್ಲಿ ಇರ್ತೇನೆ ಅಂತ ಹೇಳಿ 23 ವರ್ಷದಿಂದ ಈಗಲಿದ್ದೇನೆ. ಆದ್ರೆ ಆ ಸಮಯದಲ್ಲಿ ನನಗೆ ಅವ್ರು ಎಲೆಕ್ಷನ್ ನಿಲ್ಲುವಾಗ ನನ್ನನ್ನು ಕರೆದಿದ್ರು, ನಾನು ಹೋಗಿದ್ದೆ. ಹೋದಾಗ ನನ್ನನ್ನು ವೇದಿಕೆಯಲ್ಲಿ ಕೂತುಳಿಸಿದ್ರು ಇದೇ ಮೈಸೆಟ್ಟಿ ಅವರು. ನಾನು ಹಾಗೂ ನನ್ನಲ್ಲಿ ಮಾತಾಡ್ಲಿಕ್ಕೆ ಹೇಳಿದ್ರೆ ಮಾತಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ಈ ಊರಲ್ಲಿ ನಮ್ಮ ಮೈಸೆಟ್ರ ಅಂತ ಒಂದು ಜನ ಯಾರಿಲ್ಲ, ಒಳ್ಳೆದ್ರಲ್ಲಿ ನಾವು ಅವರನ್ನು ವಿನ್ ಮಾಡಬೇಕು ಅಂತ ಹೇಳುವ ಸಾಮಾನ್ಯ ಇಲ್ಲಿ ಅವರು ಎಲ್ಲರಿಗೂ ಗೊತ್ತಿತ್ತಂತ. ಆವಾಗ ಅವರು ಅದೇನ ಪ್ರಾಬ್ಲಮ್ ಆಗಿ ಸಂಘದ ಹಿರಿಯವರು ಇದೇ ಕನ್ಯಾಡಿಯ ವಿನಾಯಕರ ಮನೆಯಲ್ಲಿ ನನ್ನನ್ನು ಸೇರಿಸಿ, ನನ್ನ ಚಿಕ್ಕಪ್ಪ ಕೂಡ ಸಂಘಟನೆಯಲ್ಲಿ ಇರುವವರು, ಭಾರತೀಯ ಮಜ್ದೂರ್ ಸಂಘದಲ್ಲಿ ಇದ್ದರು, KSRTC ಇದ್ರು, ಅವರನ್ನು ಕರ್ಕೊಂಡು ಬಂದು ಭಾಸ್ಕರ ಮೈಸೆಟ್ಟಿ ಒಟ್ಟಿಗೆ ಹೋಗಬಾರ್ದು ಅಂತೇಳಿ ನನಗೆ ವಾರ್ನಿಂಗ್ ಮಾಡಿದ್ರು. ನಾನು ಮರುದಿವಸವೇ ನನಗೆ ಸಂಘ ಸೂಚನೆ ಕೊಟ್ಟ ನಂತರ ನಾನೊಬ್ಬ ವಿಶ್ವ ಹಿಂದೂ ಪರಿಷತ್ನ ಬಜರಂಗದಲ್ಲಿ ಕಾರ್ಯಕರ್ತನಾಗಿ ಸಂಘಟನೆ ಜವಾಬ್ದಾರಿ ಇರುವುದರಿಂದ ನಾನು ಅವತ್ತನ್ನು ಬಿಟ್ಟೆ. ಮೊದಲಿನ ದಿವಸ ಮೈಸೆಟ್ಟಿಗೆ ಸಪೋರ್ಟ್ ಕೊಟ್ಟಂತ ಬಜರಂಗದಲ್ಲದ ಭಾಸ್ಕರ್ ಧರ್ಮಸ್ಥಳ ಅಂತ ಕರಾವಳಿ ಅಲ್ಲ ಪೇಪರ್ ಬರ್ತಿತ್ತು ಅವಾಗ, ಇಲ್ಲಿ ಒಳ್ಳೆ ಪೇಪರ್ಸ್ ಎಲ್ಲ ಆಗ್ತಿತ್ತು. ಆ ನಂತರ ಮರುದಿವಸ ಮೈಸೆಟ್ಟಿಗೆ ಕೈ ಕೊಟ್ಟ ಭಾಸ್ಕರ್ ಧರ್ಮಸ್ಥಳ ಅಂತ ಬಂತು. ಅಂದ್ರೆ ಅನಿವಾರ್ಯ ಕಾರಣ, ಅದು ಏನ್ ಮಾಡ್ಲಿಕ್ಕೆ ಆಗುದು, ಯಾಕಂದ್ರೆ ಹಿರಿಯವರ ಮಾರ್ಗದರ್ಶನ ನಾವು ಬಿಟ್ಬಿಟ್ಟೆ, ಹಾಗೆ ಇತ್ತು. ಆ ನಂತರ ನಿಮಗೆ ನಾನು ಸಂಘಟನೆ ಅಂತಲ್ಲ, ಮತ್ತೆ ನಾನು ಸ್ವಲ್ಪ ವಿವರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಮೈಸೆಟ್ಟಿ ಅವರ ಈಗಿನ ಹೋರಾಟ ಮೊದಲಿಂದ ಹೇಗೆ ಇದ್ರು, ಹೇಗೆ ಆಯ್ತು ಅಂತ ಹೇಳುವಂತ ವಿಚಾರವನ್ನು ನಾನು ಹೇಳಬೇಕು ಅಂತೇಳಿ ಬಯಸಿದ್ದೇನೆ. ಹೀಗೆ ಏನಂತ ಹೇಳಿದ್ರೆ, ಆ ಸಮಯ ಓಟ್ ಆಯ್ತು, ಎಲ್ಲ ಆಯ್ತು, ಅನಂತಕುಮಾರ್ ಅವರು ಬಂದ್ರು, ಎಲ್ಲ ಇದಾಯ್ತು, ಪ್ರಭಾಕರ್ ಬಂಗೇರಿ ಅವರೇ ವಿನ್ ಆದ್ರು. ಆ ಸಮಯದಲ್ಲಿ ಅನಂತಕುಮಾರ್ ಅವರು ಇದೇ ಮೈಸೆಟ್ಟಿಗೆ ಅವರ ಆಫೀಸ್ ಎದುರುಗಡೆ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಲಿಸಿ, ನಾನು ಇದ್ದೇನೆ ಅವರೊಟ್ಟಿಗೆ. ಮೈಸೆಟ್ಟಿಗೆ ಹೇಳಿದ್ರು, ನೀವು ವಾರದಲ್ಲಿ 2 ಸಲ ಆಫೀಸಿಗೆ ಹೋಗಿ ಇದು ಮಾಡ್ಬೇಕು, ಯಾಕೆಂದ್ರೆ ಹುಡುಗರಿಗೆಲ್ಲ ನೀವು ಇದ್ರೆ ಒಳ್ಳೇದಾಗ್ತದೆ, ಮೈಸೆಟ್ಟಿ ಅವರೇ ಮುಂದಕ್ಕೆ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳುವಂತ ರೀತಿಯಲ್ಲಿ ಅವ್ರಿಗೆ ಹೇಳಿದ್ರು. ಆದ್ರೆ ಈಗ ಏನು ಆ ವರ್ಡ್ ಹೇಳ್ತಾ ಇದ್ದಾರೆ ಗೊತ್ತಿರ್ಬೋದು, ಹೇಳ್ಬೋದಲ್ಲ, ಅವ್ರು ಈಗ ಏನು ಆ ವರ್ಡ್ ಹೇಳ್ತಾ ಇದ್ದಾರೆ, ಬೇವರ್ಸಿ ಅಂತ ಹೇಳುವಂತ ವರ್ಡ್, ಇವಾಗಲ್ಲ, ಅದು ಅವಾಗದಿಂದ ಇತ್ತು. ಅವರು ಅನಂತಕುಮಾರ್ ಹೇಳ್ಬಿಟ್ಟು ಆಚೆ ಹೋಗ್ಬೇಕಾದ್ರೆ, ನಿನಗೆ ಏನಾದ್ರೂ ಸ್ಥಾನಮಾನ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ, ಇಂಚಿನ ಮಾರೆ ಪ್ರಭಾಕರ ಕಾಂಚಿ ಪಿಂಚಿ ಕೂರ್ರೆ ಅಲ್ಪ ಬೋದು ಆಫೀಸರ್ಗಳೋಡ ಆ ಬೇವರ್ಸಿನಲ್ಪ ಅಂತ ಹೇಳುವಂತ ಮಾತು ಇವಾಗಲ್ಲ, ಆವಾಗಲೂ ಹೇಳ್ತಿದ್ರು. ಆದ್ರೆ ಏನ ಹುಡುಗರಿಗೆ ಒಂದು ಚಾಲ್ತಿಯಲ್ಲಿ ಖುಷಿ ಆಗ್ತಿತ್ತು. ಆದ್ರೆ ಇವತ್ತಿನವರೆಗೂ ನೋಡಿ ಬಿಜೆಪಿಯಲ್ಲಿ ಅವರು ಗುರುತಿಸಲಿಕ್ಕೆ ಆಗ್ಲಿಲ್ಲ. ಅವರು ಪಡ್ಕೊಂಡು ಬಂದ ಅಂದ್ರೆ ಹಾಗೇ ಹೋಗ್ತಿತ್ತು. ಆ ನಂತರ 15 ವರ್ಷ ಮೊದಲು MP ಎಲೆಕ್ಷನ್ಗೆ ಸೀಟ್ ಡಿಕ್ಲೇರ್ ಆಯ್ತು. ಆವಾಗ 5 ಜನಕ್ಕೆ ಡಿಕ್ಲೇರ್ ಆಯ್ತು, ನಳಿನ್ ಕುಮಾರ್ ಕಟೀಲ್ಗೆ, ಮತ್ತೆ ಪ್ರತಾಪ್ ಸಿಂಗ್ ನಾಯ್ಕರಿಗೆ, ಮತ್ತೆ ಕ್ಯಾಂಪ್ಕದಲ್ಲಿ ಒಬ್ಬರಿದ್ರು ಅವರಿಗೆ, ಮತ್ತೆ ಸತ್ಯಜಿತ್ ಸುರತ್ಕಲ್, ಅವರ ಒಟ್ಟಿಗೆ 5 ಜನರ ಹೆಸರು ಬಂದಿತ್ತು. ಅವಾಗ ನಾನು ಸೀದಾ ಮೈಸೆಟ್ಟಿ ಅವರ ಮನೆಗೆ ಹೋದೆ, ಮೈಸನ್ ಅಂತ ಹೋದೆ. ಅವಾಗ ಅವರ ಮನೆಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಗೊತ್ತಿದೆ, ಅಲ್ಲಿ ಮೇಲ್ಗಡೆ ನಿಲ್ಸಿಬಿಟ್ಟು ಅಲ್ಲಿ ಕೆಳಗಡೆ ಬಂದದ್ದು ತೋಡಿತ್ತು, ಅದಕ್ಕೆ ಪಾಪಿತ್ತು, ಪಾಪಿನಲ್ಲಿ ಅವರಿಗೆ ಸೇರಿದ ತಂದೆಗೆ ಸೇರಿದ ತೋಟದಲ್ಲಿ ಹೋಗಿ ಅವರ ಮನೆಗೆ ಹೋಗ್ತಿದ್ದೆ. ಹೋಗುವಾಗ ನಾನು ಒಬ್ಬನೇ ಹೋದಾಗ ಅವ್ರು ಹೇಳಿದ್ರು, ಏನ್ ಭಾಸ್ಕರಣ್ಣ ಏನ್ ಬಂದ್ರಿ ಅಂತ. ನಾನು ಹೇಳಿದೆ, ಎಲೆಕ್ಷನ್ ಬಂತು ಮೈಸನ್, ನಾನು ಬಜರಂಗದಲ್ಲಿ ಹೇಳ್ತೇನೆ, ನೀವು ಜಾಗರಣೆಯ ಜವಾಬ್ದಾರಿ ಬಿಟ್ಟರು ಕೂಡ ಬೇರೆಯವರು ಇದ್ರಿ, ಏನಿದ್ರು ನೀವೇ ಅದು ಜಾಗರಣೆ, ಅಂದ್ರೆ ನಾವು ಒಟ್ಟಿಗೆ ಕೆಲಸ ಮಾಡುವ, ಯಾರಿಗೆ ಸೀಟ್ ಕೊಟ್ಟರು ಒಟ್ಟಿಗೆ ಕೆಲಸ ಮಾಡಿ, ಯಾರಿಗೆ ಕೊಡ್ಬೋದು ಅಂತ ಕೇಳಿದ್ರು. ನನ್ನಲ್ಲಿ ಯಾರಿಗೆ ಅಂತ ಡಿಕ್ಲೇರ್ ಆಗಲಿಲ್ಲ,
ಡಿಕ್ಲೇರ್ ಆದ್ರೆ ನೋಡು, ಅದು ಡಿಕ್ಲೇರ್ ಆಗ್ಲಿ ಆಮೇಲೆ ಬನ್ನಿ ಅಂತ ಹೇಳಿದ್ರು. ಡಿಕ್ಲೇರ್ ಆದ ಕೂಡಲೇ ನಾನು ಹೋದೆ. ಒಂದು 15 ದಿವಸದಲ್ಲಿ ಡಿಕ್ಲೇರ್ ಆಯ್ತು. ನಳಿನ್ ಕುಮಾರ್ ಅವರಿಗೆ ಡಿಕ್ಲೇರ್ ಆಯ್ತು. ನೀವು ಕಂಡಿರ್ಬೋದು, ಮಹೇಂದ್ರ ಕುಮಾರ್ ಜೈಲಿಂದ ಬರುವಾಗ ನಳಿನ್ ಕುಮಾರ್ ಹೇಗಿದ್ರು, ಭಾಸ್ಕರ್ ಹೇಗಿದ್ರು ಅಂತ ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ನಳಿನ್ ಕುಮಾರ್ ಅವರು ನಿಮಗಿಂತಲೂ ಸಪ್ರ ಇದ್ರೆ ಆವಾಗ ಟೈಮಲ್ಲಿ. ಆವಾಗ ಇವರಲ್ಲಿ ನಮ್ಮ ಮಹೇಶ್ ಶೆಟ್ಟರ ಮನೆಗೆ ಹೋದಾಗ ಬಲೆ 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 ಅಂತ ಹೇಳಿದ್ರು. ಆವಾಗ ಒಬ್ರು ಅವರ ಮನೆಯಲ್ಲಿ ಇದ್ರು, ಇದೇ ಸನ್ರೈಸ್ ರೆಸಾರ್ಟ್ ಅನ್ನು ನೋಡ್ಕೊಳ್ಳೋ ಒಬ್ರು ಭಟ್ರು ಇದ್ರು. ಅವರು ಅರೆಸ್ಟ್ ಎಲ್ಲ ಆಗಿದ್ರು. ಅವರ ಮನೆಯಲ್ಲಿದ್ರು. ಏನೋ ಮಾತುಕತೆ ನಡೀತಿದ್ದು. ಅಂದ್ರೆ ಅವರ ತಂದೆ ಏನೋ ಅರೆಸ್ಟ್ ಆಗಿತ್ತು, ಏನೋ ಇದರಲ್ಲಿ ಅದು ಬಿಡಿಸಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಇವನು ತಪ್ಪಿಸ್ಕೊಂಡಿದ್ದ. ಅವ್ರ ಹೆಸರು ಏನೋ ಮರ್ತೋಗಿದೆ ಈಗ ನನಗೆ. ಅವರು ಆ ಮನೆಯಲ್ಲಿದ್ರು. ಈಗ ನೋಡುವಾಗ ಅವರಿದ್ದಾರೆ. ಭಾಸ್ಕರ ಅಲ್ಲಿ ಕುಲ್ಲಿ ಅಂತ ಹೇಳಿದ್ರು. ನಾನು ಕೂತ್ಕೊಂಡೆ. ಅದೇನೋ ಒಳಗಿಂದ ಮಾತಾಡಿ ಅವ್ರು ಕಳಿಸಿದ್ರು. ಮತ್ತೆ ನಾನು ಒಳಗೆ ಹೋದೆ. ಸೀಟ್ ಡಿಕ್ಲೇರ್ ಆಯ್ತಲ್ಲ? ಹೌದು. ಸೀಟ್ ಡಿಕ್ಲೇರ್ ಆದ ಯಾರಿಗೆ ಅದು ಗೊತ್ತಾಯ್ತಲ್ಲ ಅಂದು ಅವನಿಗೆ ಆಯ್ತಲ್ಲ, ಬೇವರ್ಸಿಗೆ ಅವನಿದ್ದಾನಲ್ಲ ನಳಿನ್ ಕುಮಾರ್ ಕಟೀಲು, ಅವಾಗಿ ಬೇಡದೆಲ್ಲ ಬೈದು. ಅದು ನನಗೆ ಮಾತ್ರ ಗೊತ್ತು. ನಾನು ಇವತ್ತು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಆದ್ರೆ ನಾನು ಮಹೇಶನ್ನ ಅಂತಿದ್ದೆ, ಮಹೇಶನ ಏನೇ ಆಗ್ಲಿ ಮಹೇಶನ, ನಾವು ಒಟ್ಟಿಗೆ ಕೆಲಸ ಮಾಡುವ. ಒಂದು ವೇಳೆ ವಿನ್ ಆದ್ರೆ ಮಹೇಶನ ಹೆಸರು ಒಂದು ಮೇಲೆ ಬರ್ತದೆ, ನಂದು ಬೇಡ, ನಿಮ್ಮ ಹೆಸರು ಮೇಲೆ ಬರ್ತದೆ. ನೆಕ್ಸ್ಟಿಗೆ ಒಂದು MLA ಸೀಟಿಗೆ ಆದ್ರೂ ಒಂದು ಏನಾದ್ರು ವ್ಯವಸ್ಥೆ ಆಗ್ಬೋದು ಅಂತ ಹೇಳಿದಾಗ, ಆಗತ್ತು ಸತ್ಯದೀತು ಕೊರಪಣ ಮಾತ್ರ ಯಾನು ಬೆನ್ಪುಣ ಅಂತ ಹೇಳುವಂತ ವ್ಯವಸ್ಥೆ ಏನೋ ಅವರು ಅವತ್ತು ಹೇಳಿದ್ರು. ನಾನು ಅವ್ರ ಹತ್ರ ಕೈ ಮುಗ್ದು ಹೇಳ್ಬಿಟ್ಟು ಬಂದೆ. ಒಂದು ವೇಳೆ ಆವಾಗಿನ ಫೋನಿನ ವ್ಯವಸ್ಥೆಗಳಿಲ್ಲ, ಲ್ಯಾಂಡ್ ಫೋನ್. ನೀವು ಒಂದು ವೇಳೆ ನಾನು ಬರಬೇಕು, ನೀವು ಕೆಲಸ ಮಾಡೋದು ಅಂತ ಆದ್ರೆ ಮಹೇಶನ್ನ ನನಗೆ ಫೋನ್ ಮಾಡಿ ಅಂತ ಹೇಳಿಬಿಟ್ಟು ಬಂದವ. ಇವತ್ತಿನವರೆಗೆ ನೋಡಿ, ಅಂದ್ರೆ ಅವನು 12, 13, 15 ವರ್ಷ ಆಯ್ತು. ಈಗ ಇನ್ನ ಒಂದು 6 ತಿಂಗಳು ಬಂದ್ರೆ ಬರ್ತದೆ. ಇವತ್ತಿನವರೆಗೆ ನಾವು ಅವರಿಗೆ ಮಾತುಕತೆ ಇಲ್ಲ ನನಗೆ. ಆ ನಂತರ ನಿಮಗೆ ಗೊತ್ತಿರ್ಬೋದು ಯಾವುದು ಸಮಸ್ಯೆ ಧರ್ಮಸ್ಥಳದಲ್ಲಿ ಆಯ್ತು ಅಂತೇಳಿ. ಇತ್ತೀಚಿನ ಬೆಳವಣಿಗೆ ಆಗುವಾಗ ನಿಮಗೆ ಗೊತ್ತಿರ್ಬೋದು, ಸೌಜನ್ಯನ ಒಂದು ಸಮಸ್ಯೆಗಳು ಬಂದು ಅವಾಗ ಅವರು ಬೆಂಗಳೂರಲ್ಲಿ, ನಾನು ಅವಾಗ ನನಗೆ ಸ್ವಲ್ಪ ಅನಾರೋಗ್ಯದಲ್ಲಿದ್ದೆ. ನಾನು ಚಿಕ್ಕಪ್ಪನ ಮನೆಯಲ್ಲಿದ್ದೆ. ಇದು 1 ವರ್ಷ ಆದ ನಂತರದ ಸಮಸ್ಯೆಗಳು. TV9 ಕೂತ್ಕೊಂಡು ಅವಾಗ ನಾನು ಮೂಡುಬಿದ್ರಲ್ಲಿ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅಂತ ನಾನು ಚಿಕ್ಕಪ್ಪನ ಮನೆಯಲ್ಲಿದ್ದೆ. ನಾನು ಹೀಗೆ TV ನೋಡುವಾಗ ಮಹೇಶ್ ಶೆಟ್ಟಿ ಅಂದ್ರೆ ಒಂದು ಬೆಳಿಗ್ಗೆ ಕೊಡ್ತಾರಲ್ಲ, ಇವತ್ತು ಸಾಯಂಕಾಲ ಹೀಗೆ ಮಹೇಶ್ ಶೆಟ್ಟಿ ಅವರ ಸಂದರ್ಶನ ಇದೆ ಅಂತೇಳಿ 3 ದಿವಸ ಸಂದರ್ಶನ ಬಂತು. ನನಗೆ ನೋಡಿ ಏನೋ ಒಂದು ಇದು, ಅಂದ್ರೆ ಇವ ಮಾಡಿ ಧರ್ಮಸ್ಥಳದ ಹೆಸರು ಹಾಳು ಮಾಡ್ತಾ ಇದ್ದಾರೆ, ಮಹೇಶನ್ನ ಯಾಕೆ ಇಷ್ಟು ಹಿಂದೂ ಸಂಘಟನೆಯಲ್ಲಿ ಇದ್ದು ಈ ರೀತಿ ಮಾತಾಡ್ತಾರೆ ಅಂತ ಹೇಳುವಂತ ವಿಚಾರ ಬಂತು ನನಗೆ. ವಿಠಲ ಫೋನ್ ಮಾಡಿದ, ವಿಠಲನ ಚಂದಪ್ಪನ ಏನೋ ಫೋನ್ ಮಾಡಿದ, ಭಾಸ್ಕರಣ್ಣ ನೀವು ಧರ್ಮಸ್ಥಳದಲ್ಲಿ ಇರೋದ್ರಿಂದ ಮಹೇಶ್ ಶೆಟ್ರು ನಾಳೆ ಗುಂಡ್ಯಕ್ಕೆ ಬರ್ತಾರೆ, ಗುಂಡ್ಯಕ್ಕೆ ನೀವು ಬರ್ಬೇಕಂತ, ಅವರಿಗೊಂದು ಬಲ ಕೈ ಬಂಟ ಇದ್ದಾಗೆ ಆಗ್ತದೆ, ಅದರಿಂದ ನೀವು ಬರ್ಬೇಕಂತೆ ಅಂತ. ಅವಾಗ ನಾನು ಹೇಳಿದೆ, ಹೌದಾ, ಆಯ್ತಾಯ್ತು. ಅಷ್ಟೇ ಚಂದಪ್ಪ ಅವರೆಲ್ಲ ಮಾತಾಡಿದ್ದಾರೆ. ನನಗೆ ಮಹೇಶ್ ಶೆಟ್ರು ಕೂಡ ಮಾತಾಡಿ ಬರಡು ಭಾಸ್ಕರಣ್ಣ ಇವರು ಅವು ಅಂತ ಹೇಳಿದೆ. ಆವಾಗ ನಾನೊಂದು ಮಾತು ಹೇಳಿದೆ ಅವರಿಗೆ, ನಾನಂತೂ ಬರುವುದಿಲ್ಲ. ನಾನು ಧರ್ಮಸ್ಥಳದಲ್ಲಿ ಒಂದೆರಡು ವಿದ್ಯೆ ಕಲ್ತೇನೆ. ನನ್ನ ತಂದೆ ಆಗ್ಲಿ ನನ್ನ ಅಜ್ಜ ಎಲ್ಲ ಅಲ್ಲೇ ಇದ್ದವರು. ನಾವು ಏನಾದ್ರೂ ಸ್ವಲ್ಪ ಅನ್ನ ತಿಂದಿದೆ ಅಂತ ಆದ್ರೂ ಕ್ಷೇತ್ರದಲ್ಲಿ ತಿಂದವರು. ಆದ್ರಿಂದ ನಾನು ಬರುವುದಿಲ್ಲ. ಸತ್ಯ ಹುಡುಗಿಯನ್ನು ಯಾರು ಇದು ಮಾಡಿದ್ದಾರೆ ಅದಕ್ಕೆ ನ್ಯಾಯ ಸಿಗಬೇಕು. ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲಿಂದ ಏನು ಸಪೋರ್ಟ್ ಆಗ್ಬೇಕು ಬೇಸನ್ನು ಅದು ನಾನಿದ್ದೇನೆ. ಹಾಗಾದ್ರೆ ಎಲ್ಲರನ್ನು ಕಳಿಸ್ತಾರೋ ನೀವು? ಕಳಿಸ್ತೇನೆ. ಅಂದಿನ ದಿನ ನೀವು ಯಾರಲ್ಲಿ ಬೇಕಾದ ಸಂದರ್ಶನ ಮಾಡಿ, ನೀವು ಯಾವ ಜವಾಬ್ದಾರಿಯಲ್ಲಿ ಇದ್ದೀರಿ, ಯಾವುದ್ರಲ್ಲಿ ಇದ್ದದ್ದು ಅಂತ ಕೇಳಿದ್ರೆ ಬಜರಂಗ ದಳದಲ್ಲಿ ಇದ್ದದ್ದು ಅಂತ ಹೇಳ್ತಾರೆ. ಮತ್ತೆ ಅವರೆಲ್ಲ ಇದ್ರು. ಅಂದ್ರೆ ಅಷ್ಟೊತ್ತಿಗೆ ನಮ್ಮ ಸಂಘಟನೆ ಬಲಿಷ್ಠ ಆಗಿದೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಲಿಷ್ಠ ಆಗಿದೆ, ಜಾಗರಣೆ ಸ್ವಲ್ಪ ಹೋಗಿದೆ. ಆ ನಂತರ ನಾನು ಹೋಗ್ಲಿಲ್ಲ. ನಾನು ಧರ್ಮಸ್ಥಳದಲ್ಲಿ ಇದ್ದೆ. ಆದ್ರೆ ಜನ ಎಲ್ಲ ನಮ್ಮವರಿದ್ದದ್ದು. ನಾನು ಜೀಪಿನಲ್ಲಿ ನೋಡುವಾಗ, ಪಿಕಪ್ ಅಲ್ಲಿ ನೋಡುವಾಗ, ಲಾರಿಯಲ್ಲಿ ನೋಡುವಾಗ ನಮ್ಮವರೆಲ್ಲ ಕಾಣ್ತೀವಿ. ಅಲ್ಲ, ನಮ್ಮವರದ್ದೆಲ್ಲ ಎಲ್ಲ ನಮ್ಮವರೇ, ಎಲ್ಲ ಜಾಗರಣೆ ಇರ್ಲಿ ಬಜರಂಗ ಎಲ್ಲ ನಮ್ಮವರೇ. ಆ ಸಭೆಯಲ್ಲಿ ಹೋಗಿದ್ರು, ಎಲ್ಲ ಆಯ್ತು. ಮತ್ತೆ ಅವರು ಮುಂದಕ್ಕೆ ಹೋದ್ರು. ಧರ್ಮಸ್ಥಳದಲ್ಲಿ ಸ್ವಲ್ಪ ಘೋಷಣೆ ಹಾಕಿದ್ರು, ಹೋಗಿದ್ದಾರೆ. ಆ ನಂತರ ಏನಾಯ್ತು, ಬೇರೆ ಸಭೆಗಳು ಪ್ರಾರಂಭ ಆಯ್ತು ಅಲ್ಲಿ. ಆವಾಗ ಕ್ಷೇತ್ರದಲ್ಲಿ ನಾವು ಕೂಡ ಯೋಚನೆ ಮಾಡಿದ್ದೆವು, ಇದು ಹೀಗೆ ಮುಂದುವರಿಸಿದ್ರೆ ಕಷ್ಟ ಆಗ್ತದೆ ಅಂತೇಳಿ ಆ 3 ಜನ ಹುಡುಗರನ್ನು ಮಾತಾಡಿದ್ದೇವೆ. ಧೀರಜ್ ಜೈನ್, ಇಪ್ಪು ಎಲ್ಲ, ಆಮೇಲೆ ಮಲ್ಲಿಕ್ ಜೈನ್, ಉದಯ್ ಅವರು ಮಾತಾಡಿದಾಗ ನಾವು ಅಂತ ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನೀವು ಕಾಣತ್ತೂರಿನಲ್ಲಿ ನೀವು ಒಂದು ಭ್ರಮಣ ಮಾಡ್ತೀರಾ ಅಂತ ನಾವು ಕರ್ಕೊಂಡು ಹೋಗಿದ್ದೆವು. ಅವರು ಇಡೀ ಕ್ಷೇತ್ರದ ಧರ್ಮಸ್ಥಳ ಎಲ್ಲರೂ, ಅಂದ್ರೆ ಆವಾಗ ಸಾಧಾರಣ ಒಂದು 15 ಗಾಡಿಗಳು ಹೋಗಿ ಕ್ಷೇತ್ರದಲ್ಲಿ ಅವರನ್ನು ಭ್ರಮಣ ಮಾಡಿಸಿದ್ದೆವು. ಕಾಣತ್ತೂರಲ್ಲಿ ಫಸ್ಟ್ ಭ್ರಮಣ.
ಆಮೇಲೆ ಅಲ್ಲಿಯ ಕ್ಷೇತ್ರದ ಯಾರು ಮುಕ್ತೇಶ್ವರರು ಇದ್ದಾರೆ ಅವರು ಅದನ್ನು ಇದು ಮಾಡಿ ಆಮೇಲೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಆ ನಮ್ಮ ಮೂಲ ಸ್ಥಾನ ಇಲ್ಲಿ ಅಲ್ಲ, ಅದು ಇನ್ನೊಂದು ಕಡೆ. ಅಲ್ಲಿ ಯಾವುದೇ ದೀಪ ಬೆಳಗಿ ಇದು ಮಾಡಿದ್ರು ಅಲ್ಲಿ ಈ ದೀಪ ಅಂದ್ರೆ ಇದು ಲೈಟು ಉರಿಸಿ ವಿದ್ಯುತ್ ಲೈಟ್ ಉರಿಸಿ ನೇಮ ಆಗುದಲ್ಲ, ಕೋಲ್ ಆಗುದಲ್ಲ. ಅಲ್ಲಿ ಖಾಲಿ ಈ ದೀಪದ ಇದ್ರ ಬೆಳಕಿನಲ್ಲಿ ನೇಮ ಆಗುದು. ನೀವು ಅಲ್ಲಿ ಬಂದು ಪ್ರಾರ್ಥನೆ ಮಾಡಿ. ಅದಕ್ಕೆ ನಾವು ಯಾವಾಗ ಡೇಟ್ ಕೊಡ್ತೇವೆ ಅಂತ ಹೇಳಿದಾಗ ಒಂದು ಡೇಟ್ ಕೊಟ್ಟರು ಒಂದಿನ ನಾವು ಅಲ್ಲಿ ಕೂಡ ಹೋಗಿ ಆ ಹುಡುಗರನ್ನು ಕರ್ಕೊಂಡೋಗಿ ಅಲ್ಲಿ ಕೂಡ ದೈವದ ಎದುರು ಪ್ರಾರ್ಥನೆ ಮಾಡಿ ಬಂದಿದ್ದೇವೆ ಅವತ್ತು. ಆ ನಂತರದ ಬೆಳವಣಿಗೆ ಗೊತ್ತಿದೆ, ದಿನ 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 ಜಾಸ್ತಿ ಆಯ್ತು. 1 ವರ್ಷ ಅದೇ ಹೋಯ್ತು. ಸ್ವಾಮಿ, ನಾನು ಆ ಸಮಯದಲ್ಲಿ ಎಷ್ಟೋ ಕಡೆ ಗ್ರಾಮ ಸಮಿತಿಗಳಿತ್ತು ನಮ್ದು ಬಜರಂಗದಲ್ಲದು. ಎಷ್ಟೋ ಕಡೆ ನನಗೆ ನನ್ನ ಗ್ರಾಮ ಸಮಿತಿಯ ಸಂಚಾಲಕರು ವಿಶ್ವವಿದ್ಯಾಲಯದ ಅಧ್ಯಕ್ಷರು ನನಗೆ ಸಿಕ್ಕಿದ್ದಾರೆ. ಆಟೋದಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ, ಏನು ಇದು ಅದೆಂತ ಡಬ್ಬಿ, ಅದು ಡಬ್ಬಿ ನಾವು ಅಲ್ಲಿ ಕಲೆಕ್ಷನ್ ಇಟ್ಟಿದ್ದು, ಅದು ಲೆಕ್ಕ ಮಾಡಿ ತಗೊಂಡು ನಾನು ಕೆಲವು 1-2-3 ಜನರಲ್ಲಿ ಹೀಗೆ ದಿನ ದಿನ ಗ್ರಾಮ ಸಭೆಗಳಾಗ್ತಿತ್ತು ಆವಾಗ. ಈಗ ಹೇಗೆ ತಾಲೂಕು ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ, ಆವಾಗ ಇಡೀ ಬೆಳ್ತಂಗಡಿ ತಾಲೂಕು 81 ಗ್ರಾಮದಲ್ಲಿ ಕೂಡ ಸಭೆ ಆಗಿದೆ. ಆ ಸಭೆಯಲ್ಲಿ ನನಗೆ ಗೊತ್ತಿದ್ದಾಗೆ 1.5-2 ಲಕ್ಷದಿಂದ ಮೇಲೆ ಕಲೆಕ್ಷನ್ ಆಗ್ತಿತ್ತು, ಅಲ್ಲಿ ಆಗ್ತಿತ್ತು ಡಬ್ಬಿಯಲ್ಲಿ. ಇವತ್ತೀಗ ಉಜಿರೆಯಲ್ಲಿ, ಬೆಳ್ತಂಗಡಿಯಲ್ಲಿ ಯಾರು ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲ ನೋಟನ್ನು ನಮ್ಮ ಸಾಮಸುಂದರ್ ಅವರು ಹೇಳಿದಾಗೆ ನೋಟನ್ನು ಹೇಗೆ ಹೀಗೆ ತೋರಿಸಿ ಡಬ್ಬಿಗೆ ಆಗ್ತಿಲ್ಲ. ಯಾಕೆಂದ್ರೆ ಅಂದ್ರೆ ಅವ್ರಿಗೆ ಒಂದಿತ್ತು ಕ್ಷೇತ್ರ ಎಂಡೋಮೆಂಟ್ಗೆ ಸೇರ್ತದೆ, ನಮಗೆ ಇನ್ನೂ ಒಳಗೆ ಹೋಗ್ಬೋದು ಎಲ್ರಿಗೆ ಅಂತ ಹೇಳುವಂತ ಯೋಚನೆ ಆವಾಗಲೇ ಮಾತಾಡ್ತಿದ್ರು. ನಾನು ಮಹೇಶನಿಗೆ ಇದು ಫುಲ್ ಪವರು, ಇನ್ನು ಒಳಗೆ ಹೋದ್ರೆ ನಮಗೆ ಅದು ಎಂಡೋಮೆಂಟ್ ಆಗ್ತದೆ ಅಂತ ಹೇಳುವಂತ, ಅದಕ್ಕೆ ಎಲ್ಲರೂ ಸೇರ್ತಿದ್ರು ಆ ಸಮಯದಲ್ಲಿ. ಹೋರಾಟ ಯಶಸ್ವಿಯಾಗಿದೆ ಅವ್ರದ್ದು, ಇಲ್ಲ ಅಂತಲ್ಲ. ಈಗ ಅವರು ಆನಂತರ ಮೊನ್ನೆ ಯಾವುದು 2 ಲಕ್ಷ ಜನ ಸೇರ್ತಾರೆ ಬೆಳ್ತಂಗಡಿ, ಆ ಗ್ರೌಂಡ್ ಕೇಳಿದ್ರು, ಅದನ್ನು ಕೊಡದೆ ಬಾಕಿ ಆದ ಆ ಗ್ರೌಂಡ್ ಅಲ್ಲಿ ಕೂಡ ಕಾರ್ಯಕ್ರಮ ಮಾಡಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮಗೆ ಖರ್ಚಿಗೆ ಇಷ್ಟು ದುಡ್ಡು ಬೇಕಾಗ್ತದೆ, ಕೋರ್ಟಿಗೆ ಹೋಗ್ಲಿಕ್ಕೆ ಇಷ್ಟು ದುಡ್ಡು ಬೇಕಾಗ್ತದೆ ಅಂತ ಹೇಳುವಂತ ವ್ಯವಸ್ಥೆಗಳನ್ನು ಎಲ್ರಿಗೂ ಫೋನ್ ಮಾಡಿ ಅನೌನ್ಸ್ ಮಾಡಿ ಎಲ್ಲ ಹೇಳಿದ ನಂತರ ನೀವು ನಂಬ್ತೀರಾ ಬಿಡ್ತೀರಾ, ಅವು ಅಲ್ಲಿಗೆ ಬಂದಂತ ಇದನ್ನು ಮುಡಿಯಕ್ಕಿ ತರ ಅಂದ್ರೆ ಯಾವುದು ಬ್ರಹ್ಮಕಲಸಕ್ಕೆ ಬರ್ತದೆ ಆ ರೀತಿಯ ವ್ಯವಸ್ಥೆಗಳು ಅಲ್ಲಿಗೆ ಬಂದು ಸೇರಿದೆ. ಅದನ್ನು ಅವರಿಗೆ ಮಾರ್ಲಿಕ್ಕೆ ಮನೆಯಲ್ಲಿ ತಗೊಂಡೋಗಿ ಸ್ಟಾಕ್ ಮಾಡಿ ಮಾರ್ಲಿಕ್ಕೆ ನನ್ನ 1-2 ತಿಂಗಳು ಏನೋ ಬೇಕಾಗಿದೆ. 1-2 ತಿಂಗಳು ಎಣ್ಣೆ ಬೇರೆ, ತೆಂಗಿನಕಾಯಿ ಬೇರೆ, ಇದು ಬೇರೆ, ಯಾವ್ದು ಅಕ್ಕಿ ಬೇರೆ, ಅದನ್ನೆಲ್ಲ ಈ ರೀತಿಯ ಹೋರಾಟಗಳು ನಡೆದು ಆವಾಗ ಸ್ವಲ್ಪ ದುಡ್ಡೆಲ್ಲ ಆಗಿದೆ, ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ಅದು ಕೋರ್ಟಿಗೆ ಹೋಯ್ತು, ಎಲ್ಲ ವ್ಯವಸ್ಥೆಗಳಾಗ್ತವೆ. ಮತ್ತು ಕೋರ್ಟಿಗೆ ಇನ್ನೊಂದು ಹೇಳ್ತೇನೆ, ಧರ್ಮಸ್ಥಳದಲ್ಲಿ ನಮ್ಮ ತಂಗಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಡನಾಟ ಇದ್ದಾರೆ. ಈಗ ಬಾಬು ಗೌಡ್ರು ಇರಲಿ, ಚಂದಪ್ಪ ನನ್ನ ಕ್ಲಾಸ್ಮೇಟ್ರು, ವಿಠಲ ಗೌಡ ಅವರ ಭಾವ, ಒಡನಾಟಗಳಿದ್ದವರು. ಯಾರು ನಾವು ಅಂದ್ರೆ ಈ ಪಾಂಗಾಲ ಮತ್ತೆ ನಮ್ಮ ಮನೆಗೂ ಏನಿಲ್ಲ, ಒಂದು ಅರ್ಧ ಕಿಲೋಮೀಟರ್ ಡಿಫರೆನ್ಸ್. ನಾವು ಆ ಕಡೆ ಇರುವವರು, ಇವರು ಈ ಕಡೆ ಇರುವವರು, ಅಷ್ಟು ಒಳ್ಳೆದ್ರಲ್ಲಿ ಇದ್ದವರು ನಾವೆಲ್ಲ. ಮತ್ತೆ ಅವರು ಬಾಲುಗೌಡರು ಅವರಿಗೊಂದು ಗೌರವ ಇತ್ತು. ಅಲ್ಲಿ ಲಕ್ಕಣ್ಣ ಶೆಟ್ರು ಅಂತಿದ್ರು. ಲಕ್ಕಣ್ಣ ಶೆಟ್ಟಿಯ ಒಟ್ಟಿಗೆ ಅವರು ಇದ್ದವರು. ಅವರಿಗೆ ಅಂಗಡಿ ಕೊಟ್ಟಿದ್ದಾರೆ, ಅವರಿಗೆ ಬೇಕಾದ ವ್ಯವಸ್ಥೆ ಕೊಡ್ತಿದ್ರು. ಅಲ್ಲಿ ಬುಟ್ಟಿ ಅಂತ ನಡೀತದೆ, ಇದು ಪ್ರತಿ ಜಾತ್ರೆಗೆ ಬುಟ್ಟಿ ಕೆಲಸ ಅಂತ ನಡೀತದೆ. ಅಂದ್ರೆ ಅವರು ಆ ಜಾತ್ರೆಗೆ ಅಂತ ಇಷ್ಟು ಜನ ಎಲ್ಲದನ್ನು ಅವರು ಮಾಡಿಸ್ತಿದ್ರು. ಇದೇ ಬಾಲುಗೌಡರು ಅವರಲ್ಲೇ ಪೇಮೆಂಟ್ ಕೊಡ್ತಿದ್ರು. ಅದನ್ನು ಪೇಮೆಂಟ್ ಎಲ್ಲ ಯಾರು ಅವರೊಟ್ಟಿಗೆ ಬಂದಾರ ಅವರಿಗೆ ಕೊಡ್ತಿದ್ರು. ಅಂದ್ರೆ ಹೈಯೆಸ್ಟ್ ಜನ ಅವರ ಪಾಂಗಳದಿಂದಲೇ ಬರ್ತಿದ್ರು. ಅದರಿಂದ ಕೆಲಸ ಮಾಡಿಸಿಕೊಂಡು ಅದೇ ಲಕ್ಕನ್ ಶೆಟ್ರೊಟ್ಟಿಗೆ ಇದ್ದಿದ್ದು ಒಳ್ಳೆ ಹೆಸರು ಅವರಿಗೆ ಬಾಲುಗೌಡರಿಗೆ ಇತ್ತು. ಒಳ್ಳೆ ಜನ, ಒಳ್ಳೆ ನಿಯತ್ತು ಜನ, ಒಳ್ಳೆ ಗೌಡ್ರು. ಮತ್ತೆ ಎಲ್ಲ ರೀತಿಯಲ್ಲಿ ಅಲ್ಲಿಯ ಗೌಡ್ರುಗಳೆಲ್ಲ ಏನಿದ್ರು ಕೂಡ ಬಾಲುಗೌಡ್ರ ಹತ್ರ ಕೇಳ್ಕೊಂಡು ಹೋಗ್ತಿದ್ದಂತೆ ಒಬ್ಬರು. ಈ ರೀತಿಯ ಒಂದು ಇದಾಯ್ತು. ಈಗ ನಾನು ನಿಮಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಿರಂತರ ಸುದ್ದಿ